ಬಿಗ್ ಬಾಸ್ ಹೋಗಿ ಬಂದ್ರಲ್ಲ, ನಿಮ್ಮನ್ನ ತುಂಬಾ ಜನ ರೆಕಗ್ನೈಸ್ ಮಾಡ್ತಿದ್ದಾರೆ. ಮಲ್ಲಮ್ಮ ಅವರು ಬಿಗ್ ಬಾಸ್ ಮನೆಯಲ್ಲಿದ್ರು, ನೀವು ತಾನೇ ಬಿಗ್ ಬಾಸ್ ಅಲ್ಲಿದ್ರಿ, ನೀವು ತಾನೇ ಬಿಗ್ ಬಾಸ್ ಅಲ್ಲಿದ್ರಿ ಅಂತ ಎಷ್ಟ್ ಜನ ಮಾತಾಡ್ಸಿದ್ರು? ಭಾಳ ಜನ ಮಾತಾಡ್ಸಿದ್ರು. ನಿನ್ನಲ್ಲಿ ಹೋಟ್ಲಕ್ಕ ನಾಷ್ಟಕ್ಕೆ ಹೋಗಿದ್ದೆವು, ಊಟಕ್ಕೆ ಹೋಗಿದ್ದೆವು. ತುಂಬಾ ಜನ ಮಾತಾಡ್ಸಿದ್ರು, ತುಂಬಾ ಜನ ಫೋಟೋ ತಕ್ಕೋದ್ರು. ಖುಷಿ ಆಯ್ತು ಅವ್ರಿಗಿನ. ನಿಮಗ್ ಖುಷಿ ಆಗ್ಲಿಲ್ವಾ? ನಮ್ಗನು ಖುಷಿ ಆಯ್ತು. ಅವಾಗ ದಾರಿಲಿ ಹೋಗುವಾಗ ನೀವೇ ಏನಾದ್ರು ಕೇಳ್ಬೇಕಿತ್ತು, ಇವಾಗ ನಿಮ್ಮನ್ ಕರ್ದ್ ಮಾತಾಡಿಸ್ತಾರ? ನಮ್ಮನ್ ಕರ್ದ್ ಮಾತಾಡ್ತಾರ ನೋಡಿ. ಒಂದ್ ಎಲ್ವಿ ಊರವ್ರು ಏನಂತಾರೆ? ನಮ್ಮೂರವ್ರು ಖುಷಿ ಕಾಯ್ಲಕ್ಕ. ನಮ್ಮ ಹುಡುಗ ಮಾಡ್ಯಾರ, ನನಗೆ ಫೋನ್ ಇಲ್ಲಲ್ಲ, ಸ್ವಚ್ಛ ಮಾಡಿಟ್ಟು ಹೋಗಿನಲ್ಲ. ನಮ್ಮ ಹುಡುಗ ಮಾಡ್ಲ ಏನಂದ್ರಂತೆ? ಯಾವಾಗ ಬರ್ತಾಳ ಮಲ್ಲಮ್ಮ, ಯಾವಾಗ ಬರ್ತಾಳ ಮಲ್ಲಮ್ಮ, ದೊಡ್ಡದಾಗ ಒಂದು ಆಚರಣೆ ಮಾಡ್ಬಿಡ, ಸೆಲೆಬ್ರೇಷನ್ ಮಾಡ್ಬಿಡೋಣ ಅಂದ್ರೆ ಸನ್ಮಾನ ಮಾಡಮ್ಮ ಅಂತ ಅಂದ್ರ. ಹಂಗಾರೆ ಈ ವರ್ಷ ಮಲ್ಲಮ್ಮ ಊರಿಗೆ ಹೋದ್ಮೇಲೆ ಫಸ್ಟ್ ಮಲ್ಲಮ್ಮಂಗೆ ಸೆಲೆಬ್ರೇಷನ್ ಅಲ್ವಾ? ಖುಷಿ ಖುಷಿ. ನಮಗೂ ಖುಷಿನಾ? ಖುಷಿ, ಎಲ್ಲ ಜನರಿಗೆ ಖುಷಿ ಆಗ್ಯದ, ಕರ್ನಾಟಕ ಜನಕ್ಕ ಖುಷಿ ಆಗ್ಯದ. ನೀವು ಯಾದಗಿರಿಲಿ ಎಲ್ಲಿ ನಿಮ್ಮ ಊರು ಬರೋದು? ನಮ್ಮೂರ ಸುರ್ಪುರ. ಸುರ್ಪುರ. ಏನ್ ಸ್ಪೆಷಲ್ ಅಲ್ಲಿ? ಏನ್ ಬೆಳೆಯೋದು? ಏನ್ ಸ್ಪೆಷಲ್? ಸ್ಪೆಷಲ್ ಎಲ್ಲ ತರ ಬೆಳಿತಾರ. ಜೋಳ ಬೆಳಿತಾರ, ಸಜ್ಜಿ ಬೆಳಿತಾರ, ಶೇಂಗಾ ಬೆಳಿತಾರ, ತೊಗರಿ ಬೆಳಿತಾರ. ಇವೆಲ್ಲ ನಾವು ಉಣೋ ದಿನಸ ಎಲ್ಲ ನಮ್ಮ ಹೊಲಗೊಳ್ದಾಗ ನಾವೇನ್ ಬೀಜ ಬಿತ್ತೀವಿ ಅದೆಲ್ಲ ಬೆಳಿತಾರ. ಅಂದ್ರೂ ಈಗ ರೊಕ್ಕದ ಮಾಲ್ ಅಂತ ಹತ್ತಿನೇ ಭಾಳ ಹಾಕ್ತಾರ. ಹತ್ತಿ, ಇವು ನೆಲ್ಲು, ಕವಳಿ ಇದನ್ನ ಹಚ್ತಾರ. ಇವು ರೊಕ್ಕದ ಮಾಲ್ ಅಂತ. ಆಯ್ತಾ, ಬ್ಯಾಡಿಗೆ ಮೆಣಸಿಕೆ ಮಾಡ್ತಾರ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.